ಕುದುರೆ ಇದೆ, ಬಣ್ಣ ಬಣ್ಣದ ಕುದುರೆ ಇದೆ, ಬಿಲ್ಲು ಬಾಣ ಇದೆ, ಕೆಂಪು ಕುದುರೆ ಇದೆ, ಕಪ್ಪು ಕುದುರೆ ಇದೆ, ಬಿಳಿ ಕುದುರೆ ಇದೆ. ಇದೇನಿದೆ ಹಿಂಗಿದೆ? ಇವೆಲ್ಲವೂ ಸಾಂಕೇತಗಳಾಗಿವೆ. ಕುತೂಹಲನ ಮೂಡಿಸುವಂತ ವಿಷಯಗಳು ಇರೋದ್ರಿಂದ ಅದನ್ನು ಓದಬೇಕು ಅನ್ಸ್ತದೆ. ಸೊ ಇದು ಕಥೆನ ನಿಜವಾಗ್ಲೂ ನಡೀತಕ್ಕಂಥ ಪುಸ್ತಕ. ಇದು ಚರಿತ್ರೆ, ಇತಿಹಾಸದಲ್ಲಿ ನಡೆದದ್ದನ್ನ ಮುಂದೆ ಹಾಕ್ಲಿಕ್ಕೆ ನೋಡ್ತೇವೆ. ಕಾರ್ಯಕ್ರಮವನ್ನು ವೀಕ್ಷಿಸಿ. ಅದ್ಭುತವಾಗಿರ್ತಕ್ಕಂಥ ವಿಷಯಗಳು ಈ ಕಾರ್ಯಕ್ರಮದಲ್ಲಿದೆ. ರೆವಲೇಷನ್ ರಿವೀಲ್. ಅದ್ಭುತ ಸ್ವರೂಪನು ಕಾರಣಕರ್ತನು ಪ್ರಕಟಣೆ ಅಂತಕ್ಕಂಥ ಪುಸ್ತಕವನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಈ 66ನೇ ಪುಸ್ತಕದಲ್ಲಿ ಅದೇನು ಅಡಗಿದೆ, ಯಾಕೆ ಈ ಪುಸ್ತಕವನ್ನು ನಾವು ಓದಬೇಕು? ವಾಗ್ದಾನ ಹೇಳುತ್ತೆ, ಈ ಪುಸ್ತಕದಲ್ಲಿರ್ತಕ್ಕಂಥದ್ದನ್ನು ಓದ್ತಕ್ಕಂಥವನು, ಅದರಂತೆ ನಡೀತಕ್ಕಂಥವನು ಧನ್ಯನು ಅಂತ. ಅದರಲ್ಲೂ ವಿಶೇಷವಾಗಿ ಅಂತ್ಯಕಾಲದಲ್ಲಿ ಏನು ನಡೀಲಿಕ್ಕೆ ಹೋಗ್ತಿದೆ ಎಂಬತಕ್ಕಂಥದ್ದನ್ನು ಸಾಲಾಗಿ ವಿವರವಾಗಿ ತಿಳಿಸುವಂಥ ಒಂದು ಪುಸ್ತಕವಾಗಿದೆ. ರೆವಲೇಷನ್ ರಿವೀಲ್ಡ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. 6ನೇ ಅಧ್ಯಾಯ 5ನೇ ವಚನದಲ್ಲಿದ್ದೇವೆ. ದಯವಿಟ್ಟು ನಿಮ್ಮ ಸತ್ಯವೇದಗಳನ್ನು 6ನೇ ಅಧ್ಯಾಯ 5ನೇ ವಚನಕ್ಕೆ ತೆರೆಯಬೇಕು ಅಂತ ಕೇಳ್ಕೊಳ್ತೀನಿ. ಪಾಸ್ಟರ್ ರಾಜದಾಸ್ ದಯವಿಟ್ಟು ನಮ್ಮನ್ನು 5ನೇ ವಚನದಲ್ಲಿ ನಡೆಸಬೇಕು ಅಂತ ಕೇಳ್ಕೊಳ್ತೀನಿ. ಆತನ 3ನೆಯ ಮುದ್ರೆಯನ್ನು ತೆರೆದಾಗ 3ನೆಯ ಜೀವಿಯು ಬಂದು ನೋಡು ಅನ್ನುವುದನ್ನು ನಾನು ಕೇಳಿದೆನು. ಆಗ ಇಗೋ, ನಾನು ಕಪ್ಪು ಕುದುರೆಯನ್ನು ನೋಡಿದೆನು, ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ತ್ರಾಸು ಇತ್ತು. ಫಸ್ಟ್ ಪ್ರಶ್ನೆ, ಇದರಲ್ಲಿ ಈಗಾಗಲೇ ನಾವು 4 ವಚನಗಳನ್ನು ಚರ್ಚೆ ಮಾಡಿದ್ದೇವೆ. ಬಣ್ಣ ವ್ಯತ್ಯಾಸವಾಗಿತ್ತು, ಕುದುರೆ ವ್ಯತ್ಯಾಸವಾಗಿತ್ತು, ಕುದುರೆಯ ಮೇಲೆ ಕೂತಿರ್ತಕ್ಕಂಥ ವ್ಯಕ್ತಿಯ ಕೈಯಲ್ಲಿರ್ತಕ್ಕಂಥ ವಿಚಾರವು ವ್ಯತ್ಯಾಸವಾಗಿದೆ. ಎಲ್ಲದರಲ್ಲೂ ಆಳವಾಗಿರ್ತಕ್ಕಂಥ ಅರ್ಥ ಇದೆ, ಕಲಿಬೇಕಾಗಿರ್ತಕ್ಕಂಥ ಸಾಕಷ್ಟಿದೆ. ಈ 5ನೇ ಅಧ್ಯಾಯವನ್ನು ನಾವು ತೆಗೆದುಕೊಂಡಾಗ ಈ ಕಾರ್ಯಕ್ರಮವನ್ನು ಮೊದಲನೇ ಸರಿ ನೋಡ್ತಾ ಇರ್ತಕ್ಕಂಥವ್ರಿಗೆ ದಯವಿಟ್ಟು 3ನೆಯ ಮುದ್ರೆ, ಬರೀ 2 ಪದಗಳನ್ನು ಸ್ವಲ್ಪ ವಿವರಿಸಬೇಕು ಅಂತ ಕೇಳ್ಕೊಳ್ತೀನಿ. 3ನೇದು ಅಂದರೆ ಗೊತ್ತಾಯಿತು, ಮೊದಲನೇದು ಒಂದಿದೆ, 2ನೇದು ಒಂದಿದೆ ಅಂತ. ಆದರೆ 3ನೇದು ಆದಮೇಲೆ ಎಷ್ಟಿದೆ ಎಂಬತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ, ಮುದ್ರೆ ಅಂದರೆ ಏನು ಎಂಬತಕ್ಕಂಥದ್ದನ್ನು ಈ ಕಾರ್ಯಕ್ರಮವನ್ನು ಮೊದಲನೇ ಸರಿ ನೋಡ್ತಾ ಇರ್ತಕ್ಕಂಥವ್ರಿಗೆ ವಿವರಿಸಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಈಗಾಗಲೇ ಪ್ರಕಟಣೆ 6ನೇ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ 7 ಮುದ್ರೆಗಳನ್ನು ನಾವು ಕರೀಲಿಕ್ಕೆ ಹೋಗ್ತೇವೆ. ಈ 7 ಮುದ್ರೆಗಳಲ್ಲೂ 6 ಅಧ್ಯಾಯದಲ್ಲಿ ಹೆಚ್ಚು ಕಡಿಮೆ ನಾವು 6 ಮುದ್ರೆಗಳನ್ನು ಕಲಿತು 7ನೇ ಮುದ್ರೆಯನ್ನು 7 ಮತ್ತು 8ನೇ ವಚನದಲ್ಲಿ ನಾವು ಕರೀಲಿಕ್ಕೆ ಹೋಗ್ತೇವೆ. ಇದರಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದದ್ದೇನೆಂದರೆ, ಈಗಾಗಲೇ ನಾವು ಗಮನಿಸಿದ ಹಾಗೆ 4 ಜೀವಿಗಳಿತ್ತು. ಆ 4 ಜೀವಿಗಳು ಒಂದೊಂದು ಮುದ್ರೆಯನ್ನು ತೆರೀತಾ ಇದೆ. ಮೊದಲನೇ ಜೀವಿ ಮುದ್ರೆಯನ್ನು ತೆಗೆದಾಗ ಬಿಳಿ ಕುದುರೆಯನ್ನು ನಾವು ನೋಡಿದೆವು. 2ನೇ ಜೀವಿ ಮುದ್ರೆಯನ್ನು ತೆರೆಯುವಾಗ ಕೆಂಪು ಕುದುರೆಯನ್ನು ನಾವು ನೋಡಿದೆವು. ಈಗ 3ನೇ ಜೀವಿ ಮುದ್ರೆಯನ್ನು ತೆರೆಯುವಾಗ ಕಪ್ಪು ಕುದುರೆಯನ್ನು ನೋಡ್ತೇವೆ. ಬಿಳಿ ಈಗಾಗಲೇ ನಮಗೆ ಕಲಿತಿರುವ ಹಾಗೆ ನೀತಿಯನ್ನು, ಪರಿಶುದ್ಧತೆಯನ್ನು ಸೂಚಿಸುವಂಥದ್ದಾಗಿದೆ. ಕೆಂಪು ಎಂಬತಕ್ಕಂಥದ್ದು ರಕ್ತವನ್ನು ಸೂಚಿಸುತ್ತದೆ, ಅಂದರೆ ಹಿಂಸೆಯ ಕಾಲ ಎಂಬುದಾಗಿ. ಈಗ ಅಲ್ಲಿಂದ ನಾವು ಇನ್ನೊಂದು ಹಂತಕ್ಕೆ ಬರುವಾಗ, ಕತ್ತಲೆ ಒಂದು ಕುದುರೆಗೆ ಬರೋಕ್ಕಿಂತ ಮುಂಚಿತವಾಗಿ ಈ ಮುದ್ರೆಗಳು ಯಾವ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ದೀವಿ, ಚರಿತ್ರೆಯ ಯಾವ ಭಾಗಕ್ಕಾಗಿ ಇದು ಬರೆಯಲ್ಪಟ್ಟಿದೆ? ಚರಿತ್ರೆಯಲ್ಲಿ ಇದನ್ನು ನಾವು 7 ಸಭೆಯ ಅವಧಿಗಳು ಇದ್ದ ರೀತಿಯಲ್ಲಿ, ಈಗ ಉದಾಹರಣೆಗೆ 7 ಸಭೆಗಳಿಗೆ ಇದ್ದಂಥ ದಿನಾಂಕಗಳು, ಅವಧಿಗಳು 7 ಮುದ್ರೆಗಳಿಗೂ ಸಹ ಅನ್ವಯವಾಗ್ತದೆ. ಓಕೆ. ಚರಿತ್ರೆಯಲ್ಲಿ ಒಂದಕ್ಕೊಂದು ಹೊಂದಾಣಿಕೆ ಇದೆ, ಹೋಲಿಕೆ ಇದೆ, ಯಾವುದು ಸಹ ವ್ಯತ್ಯಾಸವಾಗಿಲ್ಲ. ಉದಾಹರಣೆಗೆ ನೀವು 7 ಸಭೆಗಳನ್ನ ತೆಗೆದುಕೊಳ್ಳಿ, 7 ಮುದ್ರೆಗಳನ್ನ ತೆಗೆದುಕೊಳ್ಳಿ, 7 ತುತ್ತೂರುಗಳನ್ನ ತೆಗೆದುಕೊಳ್ಳಿ, ಇವೆಲ್ಲವೂ ಅದೇ ಕಾಲಕ್ಕೆ ಅನ್ವಯವಾದಂಥ ವಿಭಜನೆಯ ಅಥವಾ ವಿವಿಧವಾದಂಥ ಚಟುವಟಿಕೆಗಳು. ಇಲ್ಲಿ ಈ ಮುದ್ರೆಯಲ್ಲಿ ಸಭೆಗಳು ಹೇಗೆ ಬೆಳೆಯುತ್ತೆ ಎಂಬುದಾಗಿ ಆವಾಗ ಕಲ್ತ್ಕೊಂಡು,
ಸಭೆಗಳಲ್ಲಿ. ಈಗ ಮುದ್ರೆಯಲ್ಲಿ ಆ ಸಭೆಯ ಅವಧಿಯಲ್ಲಿ ಆಗಿರ್ತಕ್ಕಂಥ ಘಟನೆಗಳು, ಯಾವ ಹಿಂಸೆ ಆಯಿತು, ಹೇಗೆ ಸಭೆ ಚೆನ್ನಾಗಿರೋ ಸಭೆ ಹಿಂಸೆಗೊಳಗಾಯಿತು, ಅದಾದಮೇಲೆ ಅದು ಸಂಧಾನವನ್ನು ಮಾಡಿಕೊಳ್ತು. ಹೀಗೆ ಕಾಲಕ್ರಮೇಣ ಎಲ್ಲ ಅವಧಿಯಲ್ಲಿ, ಎಲ್ಲ ಸಭೆಗಳ ಕಾಲದಲ್ಲಿ, ಎಲ್ಲ ಮುದ್ರೆಗಳ ಕಾಲದಲ್ಲಿ ಅದೇ ಘಟನೆಗಳು ಈಗಲೂ ಸಹ ಆಗುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಓಕೆ, ಸೊ ಈಗ ನೀವು ಹೇಳ್ತಾ ಇದ್ದೀರಾ ನಮ್ಮ ಮೊದಲನೇ ಶತಮಾನದಲ್ಲಿದ್ದಂಥ ಆ ಸಭೆಯಿಂದ ಈಗಿನ ಇರ್ತಕ್ಕಂಥ ಸಭೆಯವರೆಗೂ ಪಾಠಗಳನ್ನು ಕಲಿತುಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಈ ಮುದ್ರೆಗಳಲ್ಲಿ ಅಡಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಖಂಡಿತವಾಗಿಯೂ. ಓಕೆ, ಮುಂದೆ ಹೋಗೋಣ. ಈ ಮೂರನೆಯ ಜೀವಿ ಯಾರು? ಜೀವಿಗಳು ಈ ಕಾರ್ಯಕ್ರಮವನ್ನು ಫಾಲೋ ಮಾಡ್ತಾ ಇರ್ತಾರೆ, ಆದರೆ ಯಾರೋ ಒಬ್ಬರು ಸಡನ್ನಾಗಿ ಮೂವ್ ಮಾಡಿರ್ತಾರೆ. ಸೊ ಅವ್ರಿಗೋಸ್ಕರ ಈ ಜೀವಿ ಅಂದರೆ ಯಾವುದು? ಖಂಡಿತ ಅದಕ್ಕೋಸ್ಕರ ನಾವು ಹೇಳೋಕ್ಕಿಂತ ದೇವರ ವಾಕ್ಯ ನೋಡೋಣ. ಪ್ರಕಟಣೆ 4ನೇ ಅಧ್ಯಾಯ 7ನೇ ವಚನದಿಂದ ನೋಡುವಾಗ, ಹಣ ಓದಿ ರಾಜದಾಸಣ್ಣ. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬ ಕಣ್ಣುಗಳಿದ್ದವು. ಮೊದಲನೆಯ ಜೀವಿಯು ಸಿಂಹದಂತಿತ್ತು, ಎರಡನೆಯ ಜೀವಿಯು ಹೋರಿಯಂತಿತ್ತು, ಮೂರನೆಯ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, 4ನೆಯ ಜೀವಿಯು ಹಾರುವ ಗರುಡ ಪಕ್ಷಿಯಂತಿತ್ತು. ಹೇಳಿ ಸರ್, ಈಗ ಮೂರನೇ ಜೀವಿಯ ಬಗ್ಗೆ ಮಾತಾಡ್ತಾ. ಹೌದು, ಮೊದಲನೇ ಜೀವಿ ಸಿಂಹದಂತಿತ್ತು, ಈಗಾಗಲೇ ನಾವು ಕಲ್ತಿದ್ದೇವೆ ಮೊದಲನೇ ಮುದ್ರೆಯಲ್ಲಿ. ಎರಡನೇ ಜೀವಿಯು ಹೋರಿಯಂತಿತ್ತು ಅಥವಾ ಕರುವನಂತಿತ್ತು ಎಂಬುದನ್ನು 2ನೇ ಮುದ್ರೆಯಲ್ಲಿ ಕಲ್ತ್ಕೊಂಡಿದ್ದೇವೆ. ಈಗ 3ನೇ ಜೀವಿಗೆ ಬರುವಾಗ ಅದರ ಮುಖವು ಮನುಷ್ಯನಂತೆ ಇತ್ತಂತೆ. ಈಗ ಮನುಷ್ಯನಂತೆ ಇತ್ತು ಎಂಬುದಾಗಿ ಹೇಳುವಾಗ ಸಭೆ ಆ ಅವಧಿಯಲ್ಲಿ ಒಬ್ಬ ಮನುಷ್ಯನ ಹಾಗೆ, ಮನುಷ್ಯನಿಗೆ ಇರ್ತಕ್ಕಂಥ ಗುಣಗಳು. ಈಗ ಒಬ್ಬ ಮನುಷ್ಯ ಅಂದರೆ ಅವನಲ್ಲಿ ಕೆಟ್ಟದ್ದು ಇರ್ತದೆ, ಒಳ್ಳೆಯದು ಇರ್ತದೆ. ಆದರೆ ಹೆಚ್ಚು ಹೋಲ್ತಕ್ಕಂಥದ್ದು ಯಾವುದು? ಕೆಟ್ಟ ಗುಣಗಳೇ. ಒಬ್ಬ ಮನುಷ್ಯನ ನೋಡುವಾಗ ನಾವು ಯಾವತ್ತೂ ಅವನ ಒಳ್ಳೆತನವನ್ನು ನೋಡಲ್ಲ. ಅವನು ಹೇಗಿದ್ದ, ಅವನು ಹೇಗೆ ಬಂದ, ಏನಾದ. ಹಾಗೆಯೇ ನ್ಯಾಚುರಲ್ ಮ್ಯಾನ್ ಅಂದರೆ ಸಾಮಾನ್ಯ ಸ್ವಾಭಾವಿಕವಾದಂಥ ಮನುಷ್ಯ, ಅವನಲ್ಲಿ ಅಹಂಕಾರ ಇತ್ತು, ನಾನತ್ವ ಇತ್ತು, ಅಸೂಹೆ ಇತ್ತು, ಸ್ವಾರ್ಥತನ ಇತ್ತು, ಆಸೆ ಇತ್ತು. ಎಲ್ಲ ಲೌಕಿಕವಾದ ಗುಣಗಳು ಆ ಮನುಷ್ಯನಲ್ಲಿರುವಾಗ ಈ ಒಂದು ಗುಣಗಳು ಈ ಅವಧಿಯಲ್ಲಿ ಹೇಗೆ ಅನ್ವಯವಾಗುತ್ತದೆ, ಹೋಲಿಕೆ ಆಗುತ್ತದೆ ಎಂಬುದನ್ನು ಕಲೀಲಿಕ್ಕೆ ಹೋಗ್ತೇವೆ. ಖಂಡಿತವಾಗ್ಲೂ ಇದರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮ. ಆರನೇ ಅಧ್ಯಾಯ 5ನೇ ವಚನದಲ್ಲಿದ್ದೇವೆ. 3 ಜೀವಿಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ 3ನೇ ಜೀವಿಯನ್ನು ನಾವು ನೋಡ್ತಾ ಇದ್ದೀವಿ. ಒಂಥರ ವಿಚಿತ್ರವಾಗಿದ್ದರೂ, ಆದರೆ ಈ 3ನೇ ಜೀವಿಗೆ ಮಾತ್ರ ಮನುಷ್ಯನ ಒಂದು ರೂಪವನ್ನು ದೇವರು ಕೊಟ್ಟಿದ್ದಾನೆ. ಹೇಳಿ. ಮನುಷ್ಯನ ರೂಪ ಎಂಬುದಾಗಿ ಹೇಳುವಾಗ ಮನುಷ್ಯನಲ್ಲಿರುವ ಬಲಹೀನತೆ, ಮನುಷ್ಯನಲ್ಲಿರುವ ದುರ್ಬುದ್ಧಿಗಳು ಈ 3ನೇ ಅವಧಿಯಲ್ಲಿ ಸಭೆಯಲ್ಲಿ ಮುದ್ರೆಯಲ್ಲಿ ಬರ್ತಕ್ಕಂಥದ್ದು ಇದೆ. ಮೊದಲನೇ ಮುದ್ರೆಯಲ್ಲಿ ಎಫೆಸ ಸಭೆ, ಶ್ರೇಷ್ಠವಾದಂಥ ಸಭೆ, ಅಪೋಸ್ತಲರ ಸಭೆ. 2ನೇ ಅವಧಿಯಲ್ಲಿ ಸ್ಮರ್ಣ ಸಭೆ, ಹಿಂಸೆಗೆ ಅದು ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟು ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ದೇವರಿಗೆ ಮೆಚ್ಚುಗೆಯಾದಂಥ ಸಭೆ ಸ್ಮರ್ಣ ಸಭೆ. ಯಾಕೆಂದರೆ ಸ್ಮರ್ಣ ಅಂದರೆ ಒಂದು ಸುವಾಸನೆ ಕೊಡ್ತಕ್ಕಂಥದ್ದು, ಸುಗಂಧವನ್ನು ಕೊಡ್ತಕ್ಕಂಥದ್ದು. ಈ ಸುಗಂಧ ಹೇಗೆ ಬರ್ತದೆ ಅಂದರೆ, ಆ ಕಾಲದಲ್ಲಿ ಒಂದು ಅರೋಮ ಇತ್ತಂತ ಗಿಡ. ಆ ಗಿಡವನ್ನು ನೀವೆಷ್ಟು ಒಲಿತೀರಿ ಅಷ್ಟು ಸುವಾಸನೆ ಕೊಡ್ತಾ ಇತ್ತು. ಅಂದರೆ ಹಿಂಸೆ ಎಷ್ಟು ಪ್ರಬಲವಾಗಿತ್ತು ಅಷ್ಟೇ ವೇಗವಾಗಿ ಸಭೆ ಬೆಳೆಯಿತು ಆ ಕಾಲದಲ್ಲಿ ಎಂಬುದಾಗಿ. ಈಗ 3ನೇ ಸಭೆಗೆ ಬರುವಾಗ ವಿಶೇಷವಾಗಿ ಒಂದು ಬದಲಾವಣೆಯನ್ನು ನೋಡ್ತೇವೆ. ಏನು ಬದಲಾವಣೆ ಅಂದರೆ, 3ನೇ ಸಭೆ ಪರ್ಗಮ ಸಭೆ. ಪರ್ಗಮ ಸಭೆಯಲ್ಲಿ ಒಂದು ಶುದ್ಧತೆ ಅನ್ನೋದಿಲ್ಲ, ಹಿಂಸೆ ಇಲ್ಲ, ಸಂಧಾನ ಜಾಸ್ತಿ ಇದೆ. ಕಾಂಪ್ರಮೈಸ್ ಪರವಾಗಿಲ್ಲ, ಹೆಂಗಾದ್ರೂ ನಡೀತದೆ. ಸಭೆ ಇಂತಹ ಅವಧಿಯಲ್ಲಿ ಬೆಳೀತು, ಆರ್ಥಿಕವಾಗಿ ಬೆಳೀತು, ಲೌಕಿಕವಾಗಿ ಬೆಳೀತು, ಆದರೆ ಆತ್ಮಿಕವಾಗಿ ಕುಗ್ಗಿ ಹೋಯಿತು. ಅದಕ್ಕೆ ತಾನೇ ಇದನ್ನು ವಿಶೇಷವಾಗಿ
ಮೂರನೇ ಮುದ್ರೆಯನ್ನು ಕಪ್ಪು ಕುದುರೆಗೆ ಹೋಲಿಸಿದ್ದಾರೆ. ಓಕೆ, ಬಣ್ಣಕ್ಕೆ ನಾವು ಬಂದಿದ್ದೇವೆ. ಈ ಕಪ್ಪು ನಾವು ಬಿಳುಪನ್ನು ನೋಡಿದ್ವಿ, ಆಮೇಲೆ ಕೆಂಪನ್ನು ನೋಡಿದ್ವಿ, ಪರಿಶುದ್ಧತೆಯನ್ನು ನೋಡಿದ್ವಿ ಒಂದು ಕಡೆ, ರಕ್ತಪಾತವನ್ನು ಒಂದು ಕಡೆ ನೋಡಿದ್ವಿ. ಈಗ ಕಪ್ಪು ಯಾವುದನ್ನು ಸೂಚಿಸುತ್ತೆ ಪಾಸ್ಟರ್ ರಾಜದಾಸ್? ಕಪ್ಪು ಸಹಜವಾಗಿ ಏನು ತೋರಿಸ್ತಂತಂದರೆ ತಪ್ಪನ್ನು ತೋರಿಸುತ್ತೆ, ಎರರ್ ಅಂತ ಹೇಳ್ತಾರೆ, ಮತ್ತು ಅಂಧಕಾರವನ್ನು ಸೂಚಿಸುವಂತಾಗಿದೆ. ಈ ಮೂರನೇ ಸಭೆಯಲ್ಲಿ ಧಾರ್ಮಿಕವಾಗಿ ಅಂಧಕಾರಕ್ಕೆ ಸಿಕ್ಕೊಂಡ್ಬಿಡ್ತಾರೆ. ಸತ್ಯ ಸಂಪ್ರದಾಯಗಳನ್ನು ಮಿಶ್ರ ಆದಾಗ ಸತ್ಯ ಯಾವುದು ಅಸತ್ಯ ಯಾವುದು ಅಂತೇಳಿ ತಿಳಿಲಿಕ್ಕೆ ಆಗಲ್ಲ. ಇದೇ ಕಪ್ಪಿನ ಒಂದು ಗುಣಲಕ್ಷಣ ಆಗಿದೆ. ಅದನ್ನು ಭಾಳ ಸ್ಪಷ್ಟವಾಗಿ ಪೌಲ ವಿವರಿಸ್ತಾನೆ. ನಿಮ್ಮ ಸತ್ಯವಾದಗಳನ್ನು 2 ಕೊರಿಂಥದವರಿಗೆ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ ನೋಡಿ. ನೀವು ಕ್ರಿಸ್ತ ನಂಬಿಕೆಯಿಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಬೆಳಕಿಗೂ ಕತ್ತಲಿಗೂ ಐಕ್ಯವೇನು. ದೇರ್ ಶುಡ್ ಬಿ ಡಿಫ್ರೆಂಟ್, ವ್ಯತ್ಯಾಸ ಇರಬೇಕು. ಆದರೆ ಈ ಮೂರನೇ ಸಭೆಯಲ್ಲಿ ನೋಡ್ತೀವಿ, ಈ ವ್ಯತ್ಯಾಸನೇ ಇರಲಿಲ್ಲ. ಕತ್ತಲೆ ಬೆಳಕು ಎರಡು ಒಂದಾಗ್ಬಿಡಿತ್ತು, ಸತ್ಯ ಅಸತ್ಯ ಮಿಶ್ರ ಆಯಿತು, ಜನಗಳಿಗೆ ಗೊಂದಲ ಆಯಿತು. ಆ ಪ್ರಯುಕ್ತವಾಗಿ ಇಡೀ ಸಭೆಯನ್ನೇ ಅದೇನು ಮಾಡ್ತು, ತಪ್ಪು ಹಾದಿಗೆ ನಡೆಯಲಿಕ್ಕೆ ಶುರು ಮಾಡ್ತೀವಿ. ಹೊರಗಿನ ಕ್ರೈಸ್ತಿಯ ಲೋಕ ಪಾಸ್ಟರ್ ಪ್ರಸನ್ನ, ಐ ಮೀನ್ ನಮ್ಮ ಒಂದು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯನ್ನು ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ. ಈ ರೀತಿಯಾಗಿರ್ತಕ್ಕಂಥ ಮಿಶ್ರಿತವಾಗಿರ್ತಕ್ಕಂಥ ನಂಬಿಕೆಗಳು, ಇದು ಅಫ್ಕೋರ್ಸ್ ಇದು ಮೂರನೇ ಸಭೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನಮಗೂ ಇದರಿಂದ ಕೆಲವು ಪಾಠಗಳನ್ನು ಕಲಿಯುವಂಥ ಒಂದು ಹಂಗು ನಮ್ಮಲ್ಲಿ ಇದೆಯಲ್ಲ, ಹೌದಾ? ಖಂಡಿತವಾಗಿಯೂ ಒಂದೊಂದು ಮುದ್ರೆಯು ಒಂದೊಂದು ಸಭೆಯು ನಮಗೆ ಪಾಠವನ್ನು ಕಲಿಸ್ಕೊಡ್ತದೆ. ನಾವು ಯಾವ ರೀತಿಯಲ್ಲಿ ಇಜ್ಜೋಡಾಗಬಾರ್ದು, ಸತ್ಯವನ್ನು ಅಸತ್ಯವನ್ನು ನಾವು ಒಂದೇ ಎಂಬುದಾಗಿ ತಿಳ್ಕೊಳ್ಬಾರ್ದು. ಇವತ್ತು ಸೈತಾನನ ಉದ್ದೇಶ ಇಷ್ಟೇ, ಅಸತ್ಯವನ್ನೇ ಸತ್ಯ ಎಂಬುದಾಗಿ ನಂಬಿಕೊಳ್ಳುವಾಗೆ ಮಾಡ್ತಾ ಇದ್ದಾನೆ. ಸತ್ಯ ಗೌಪ್ಯಕ್ಕೆ ಹೋಗ್ತದೆ, ಎಷ್ಟೋ ಸಾರಿ ಸತ್ಯ ಬೆಳಕಿಗೆ ಬರಲ್ಲ. ಆದರೆ ಅಸತ್ಯ ಅನ್ನೋದು ಈಗ ಎಷ್ಟು ಹೆಂಗಿದೆ ಅಂದರೆ, ಸುಳ್ಳನ್ನು ಜೋರಾಗಿ ಮಾತಾಡಿದ್ರೆ ಕೆಲವೊಂದು ಅದೇ ಸತ್ಯ ಅಂತ ನೆನೆಸ್ಕೊಳ್ತಾರೆ. 4-5 ಸರಿ ಹೇಳ್ಬಿಟ್ರೆ ಅದೇ ಸತ್ಯ ಆಗ್ಬಿಡುತ್ತೆ. ಧೈರ್ಯವಾಗಿ ಹೇಳಬೇಕು, ಒಂಥರ ಕಾನ್ಫಿಡೆನ್ಸ್ ಅಲ್ವಾ? ಹೇಳುವಾಗ ಧೈರ್ಯ ಇದ್ದರೆ ಹೌದಪ್ಪ ನಿಜ ಹೇಳ್ತಾ ಇದ್ದಾನೆ ಅಂತ ಹೇಳ್ತೀವಿ. ಅದೇ ಸತ್ಯವನ್ನು ನೀವು ಮೃದುವಾಗಿ ಹೇಳಿದ್ರು ಸಹ ಜನ ಏನು ನೆನೆಸ್ಕೊಳ್ತಾರೆ, ಇವನು ಸುಳ್ಳಾಡ್ತಾ ಇದ್ದಾನೆ ಎಂಬುದಾಗಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ಸಭೆ ಬಂದಿತ್ತು. ವಂಡರ್ಫುಲ್, ಮುಂದುವರಿಸಿ ಪಾಸ್ಟರ್ ರಾಜದಾಸ್. ಮತ್ತೆ ಪೌಲ ಹೇಳ್ತಾನೆ ಎಫೆಸರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆಯೂ ನಾವು ಹೋರಾಡೋರಾಗಿದ್ದೇವೆ. ಸೊ ಸೈತಾನ ಈ ಸಭೆಗೆ ಪ್ರವೇಶಿಸಿ ಸತ್ಯ ಅಸತ್ಯವನ್ನು ಮಿಶ್ರಣ ಮಾಡಿ ನಮ್ಮ ಹೋರಾಟವನ್ನೇ ಮಂಕ್ ಮಾಡಿಬಿಟ್ಟಿದ್ದಾನೆ. ಇವತ್ತು ನಮ್ಮ ಹೋರಾಟ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕಲ್ಲ, ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕಲ್ಲ, ಸತ್ಯ ಅಸತ್ಯ, ಕತ್ತಲಿಗೂ ಬೆಳಕಿಗೂ ಹೋರಾಟ ಇದೆ. ಅದಕ್ಕೆ ಅವನು ಇದರಲ್ಲಿ ಒಂದಾಗಬೇಡಿ, ನೀವು ವಿತೃತ್ವವಾಗಿರಬೇಕು, ಪ್ರತ್ಯೇಕವಾಗಿರಬೇಕು, ಪರಿಶುದ್ಧವಾಗಿರಬೇಕು ಎಂಬುದಾಗಿ ದೇವರು ಬಯಸ್ತಿದ್ದಾನೆ. ಅದು ಸೈತಾನ ಏನು ಮಾಡ್ದ, ಮೂರನೇ ಸಭೆಯಲ್ಲಿ ಸಭೆಯನ್ನು ಕತ್ತಲೆ ಮಾಡಿ ಜನಗಳು ಬೆಳಕನ್ನೇ ತಿಳ್ಕೊಳ್ಳೋದಂಗೆ ಮಾಡಿಬಿಟ್ಟಿದ್ದಾನೆ. ಮುಂದೆ ನೋಡುವಾಗ ಯೂದನ ಪುಸ್ತಕ 13ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಪೌಲ ಹೇಳ್ತಾನೆ, ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳ ಹಾಗಿದ್ದಾರೆ, ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯೂ ಸದಾಕಾಲ ಇಟ್ಟಿರುವಂತೆ. ಜನಗಳಿಗೆ ಫಸ್ಟ್ ಪ್ರಸನ್ನ ಹೇಳ್ದಂಗೆ ನಾವು ಸತ್ಯ ಹೇಳಿದ್ರೆ ಅದು ಗೋಚರ ಆಗಲ್ಲ, ಅವ್ರಿಗೆ ಕಾರ್ಗತ್ತಲೆ ಆಗಿರ್ತದೆ, ಇದೇ ಸರಿ ಅಂತ ತಿಳ್ಕೊ. ಕತ್ಲೆನೇ ಪ್ರೀತಿ ಮಾಡ್ತಂತೆ, ತಪ್ಪನೇ ಜನ ಪ್ರೀತಿ ಮಾಡ್ತಾರೆ. ಇವತ್ತು ನಾವು ಇದು ಸತ್ಯ ಅಂತ ಹೇಳಿದ್ರೆ ಇಲ್ಲ ಸಂಪ್ರದಾಯ ನಮ್ಮ ಬೋಧಕರು ಹೇಳ್ತಾರೆ ಅದೇ ಸರಿ ಅಂತ ಹೇಳ್ತಾರೆ. ಅದಕ್ಕೆ ಏಷಾಯ ಪ್ರವಾದನೆ ಗ್ರಂಥದಲ್ಲಿ ಮತ್ತು ಮಾರ್ಕ 7:27-28 ಹೇಳುತ್ತೆ, ನೀವು ಸತ್ಯವನ್ನು ಅನುಸರಿಸದೆ ಸಂಪ್ರದಾಯನ ಅನುಸರಿಸಿದ್ರೆ ನನಗೆ ಭಕ್ತಿ ತೋರಿಸೋದು ವ್ಯರ್ಥ ಅಂತೇಳಿ. ಇವತ್ತು ನಾವು ಖಚಿತವಾಗಿ ಸತ್ಯವನ್ನೇ ಅಂಗೀಕರಿಸ್ಕೊಳ್ಬೇಕು ಹೊರತು ಸತ್ಯ ಸಂಪ್ರದಾಯ ಎರಡನ್ನೂ ಮಿಶ್ರ ಮಾಡಬಾರ್ದು. ಅದು ಮಾಡಿದ್ರೆ ದೇವ್ರಿಗೂ ಇಷ್ಟ ಇಲ್ಲ ಮತ್ತು ನಮಗೂ ಲಾಭ ಆಗಲ್ಲ. ಈಗ ಮೊನ್ನೆ ಯಾರೋ ಒಬ್ಬರು ಹೇಳ್ತಾ ಇದ್ರು, ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಎಲ್ಲ ದೇಶಗಳಲ್ಲಿ ಪಾಲನೆ ಮಾಡಲಿಕ್ಕಾಗೋದಿಲ್ಲ. ಕಲ್ಚರಲ್ ಸಂಸ್ಕೃತಿಯ ಒಂದು ಬದಲಾವಣೆಗಳಿರ್ತವೆ ಅಂತ. ಬ್ರಾಜಿಲ್ ದೇಶದಲ್ಲಿ ಅವ್ರದ್ದೇ ಆದಂಥ ಒಂದು ಕಲಾಚಾರ ಇದೆ, ಭಾರತ ದೇಶದಲ್ಲಿ ಅವ್ರದ್ದೇ ಆದಂಥ, ಶ್ರೀಲಂಕಾನಲ್ಲಿ.
ಸೊ ಒಂದು ಸತ್ಯವನ್ನು ತೆಗೆದುಕೊಂಡು ಇದನ್ನು ಅವರು ಸಮಜಾಯಿಸ್ ಮಾಡ್ತಕ್ಕಂಥ ರೀತಿ ನೋಡಿ, ದೇರ್ ಇಸ್ ಅ ಕಲ್ಚರಲ್ ಡಿಫ್ರೆನ್ಸ್. ಸೊ ವಿ ನೀಡ್ ಟು ಫಾಲೋ ಸಮ್ ಕೈಂಡ್ ಆಫ್ ಕಲ್ಚರ್ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಐ ಸೆಡ್ ಇಲ್ಲ, ಆ ರೀತಿ ಆಗಬೇಕು ಅಂತ ಎಲ್ಲೂ ಇಲ್ಲ, ವಿ ಕ್ಯಾನ್ ಸ್ಟಿಲ್ ಬಿ ಸ್ಟ್ರಾಂಗ್ ಅಂತ ಹೇಳಿದ್ರೆ, ಇಲ್ಲ ಸರ್, ಈಗ ಅಮೇರಿಕ ದೇಶದಲ್ಲಿ ಒಂದು ವಿಚಾರವನ್ನು ಪಾಲನೆ ಮಾಡ್ತಾರೆ. ಅವರು ಸ್ವಲ್ಪ ವೆಸ್ಟರ್ನೈಸ್ಡ್ ಆಗಿದ್ದಾರೆ, ತುಂಬ ಮಾಡರ್ನ್ ಆಗಿರ್ತಾರೆ. ಅವ್ರು ರಸ್ತೆಯಲ್ಲಿ ಮುತ್ತಿಕ್ಕೊಳ್ತಾರೆ, ನಾವು ರಸ್ತೆಯಲ್ಲಿ ಮುತ್ತಿಕ್ಕೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಅವ್ರು ಹೇಳ್ತಾರೆ, ಅಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥ ಕೆಲವೊಂದು ವಿಚಾರಗಳು ಭಾರತ ದೇಶದಲ್ಲಿ ಅಥವಾ ಬ್ರಾಜಿಲ್ ದೇಶದಲ್ಲಿ ಅಥವಾ ಶ್ರೀಲಂಕಾದಲ್ಲಿ ಯಶಸ್ಸು ಕಾಣಲ್ಲ. ಏನಂತೀರ? ಇದನ್ನ ತಾನೇ ಸೈತಾನ ಮಂಕು ಮಾಡ್ತಕ್ಕಂಥದ್ದು. ನಂಬಿಕೆ ಇಲ್ಲದವರ ಮನಸ್ಸನ್ನು. ಕತ್ತಲೆಗೂ ಬೆಳಕಿಗೂ ವ್ಯತ್ಯಾಸ ಇರಬೇಕು. ಓಕೆ, ನಾವು ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಒಂದು ಸಣ್ಣ ವಿರಾಮ. ಈ ಆಧುನಿಕ ಲೋಕದಲ್ಲಿ ಸಂಪ್ರದಾಯಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡ್ತೀವಿ. ಈಗ ನಮ್ಮ ಸಭೆಯಲ್ಲಿ ಸಂಪ್ರದಾಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೀವಾ ಇಲ್ವಾ ಎಂಬತಕ್ಕಂಥದ್ದಕ್ಕಿಂತ ಕ್ರೈಸ್ತಿಯ ಲೋಕದಲ್ಲಿ ಸಂಪ್ರದಾಯಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಈಗ ಐ ಫೇಲ್ ಟು ಅಂಡರ್ಸ್ಟ್ಯಾಂಡ್, ಐ ಡೋಂಟ್ ವಾಂಟ್ ಟು ಬಿ ಜಡ್ಜ್ಮೆಂಟಲ್, ತೀರ್ಪು ಹೇಳಲಿಕ್ಕೆ ಇಷ್ಟಪಡಲ್ಲ. ಒಂದು 3 ಮೇಯ್ನ್ ಧರ್ಮಗಳನ್ನು ತೆಗೆದುಕೊಳ್ಳೋಣ. ಭಾರತ ದೇಶದಲ್ಲಿ 3 ಮೇಯ್ನ್ ಧರ್ಮಗಳನ್ನು, ಆ 3 ಮುಖ್ಯವಾಗಿರ್ತಕ್ಕಂಥ ಧರ್ಮಗಳಲ್ಲಿ ಸತ್ತವರ ತಲೆಯಲ್ಲಿ ಬೆಳಕಿಡ್ತಾರೆ. ಆಲ್ಮೋಸ್ಟ್ 3ರಲ್ಲೂ ಇಡ್ತಾರೆ. ಇದು ಎಲ್ಲೋ ಒಂದು ಕಡೆ ಅಜ್ಜಿ ಹೇಳ್ಕೊಟ್ಟಿದ್ದು ಅಥವಾ ತಾತ ಹೇಳ್ಕೊಟ್ಟಿದ್ದು ಸಾಂಪ್ರದಾಯಿಕವಾಗಿ ಬಂದ್ಬಿಡ್ತು. ಸತ್ಯ ಅರ್ಥಕೊಂಡಿರ್ತಕ್ಕಂಥವ್ರು, ಸತ್ಯವೇದವನ್ನ ದಿನನಿತ್ಯವೂ ಓದ್ತಕ್ಕಂಥವ್ರು ಇದನ್ನ ಮಾಡ್ತಕ್ಕಂಥದ್ದು ತುಂಬ ದುಃಖಕರ. ಏನಂತೀರಾ? ಮುಂದುವರಿಸಿ ಫಸ್ಟ್ ರಾಜಾಸ್. ಇದೇನೆ ಈ ಥರವಾದಂಥ ಸಾಂಪ್ರದಾಯಿಕವಂಥ ವಿಷಯಗಳು ಸಭೆಯಲ್ಲಿ ಪ್ರವೇಶಿಸಿ ಸತ್ಯವನ್ನೇ ಹಡಗಿಸಿ ಇದೇ ಪ್ರಾಮುಖ್ಯ, ಇದೇ ಸರಿಯಾದದ್ದು ಅಂತ ತಿಳಿದು ಸೈತಾನ ಆ ರೀತಿ ಮಾಡಿಬಿಟ್ಟಿದ್ದಾನೆ. ಸೊ ಈ ಕತ್ತಲೆ ಅದನ್ನು ತೋರಿಸ್ತದೆ ಅಂತ ಮಂಕ್ ಮಾಡಿಬಿಟ್ಟಿದೆ. ಅದರಿಂದ ನೈತಿಕತೆಯೂ ಸಹ ಅಲ್ಲಿ ಕಳ್ಕೊಳ್ತಾ ಇದ್ದಾರೆ. ಈ ಅಂಧಕಾರದಿಂದ ಏನಾಗಿದೆ, ನೈತಿಕತೆ ಆಗಿದೆ. ಕರಪ್ಷನ್ ಅಂದರೆ ಭ್ರಷ್ಟತೆ ಹೆಚ್ಚುತ್ತಾ ಇದೆ. ಜನಗಳಿಗೆ ಸತ್ಯ ಯಾವುದು ಭ್ರಷ್ಟತೆ ಯಾವುದು ಗೊತ್ತಿಲ್ಲ. ಮೊನ್ನೆ ನೀವು ಒಂದು ಉದಾಹರಣೆ ಹೇಳ್ತಾ ಇದ್ರಿ, ನೇರವಾಗಿ ಏನು ಕೇಳ್ತಾ ಇದ್ರು, ಲಂಚ ಕೇಳೋದನ್ನ. ಧರ್ಮಾಧಿಕಾರಿಗಳು ಲಂಚ ತೆಗೆದುಕೊಳ್ಳೋದು ದೇವ್ರ ವಾಕ್ಯಕ್ಕೆ ವಿರುದ್ಧವಾದದ್ದು, ತೆಗೆದುಕೊಳ್ಬಾರ್ದು ಅಂತ ಹೇಳುತ್ತೆ. ಯಾಕಂದರೆ ಪರಿಶುದ್ಧ ಪರ್ವತದ ಮೇಲೆ ನಿಲ್ಲೋನು ಯಾರು? ಬಡ್ಡಿ ಕೇಳದವನು, ಲಂಚ ತೆಗೆದುಕೊಳ್ಳೋದವನು ಅಂತ ಹೇಳಿದೆ. ಶುದ್ಧ ಆಸ್ತಿ ಇರಬೇಕಂತ ಹೇಳುತ್ತೆ. ಇವತ್ತು ಆ ಒಂದು ಸತ್ಯವನ್ನೇ ಪರಿಪಾಲಿಸ್ತಕ್ಕಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಲೌಕಿಕವಾದ ರೀತಿ ಸಭೆ ನಡೀತಾ ಇದೆ. ಲೋಕದವ್ರಿಗೂ ಮತ್ತು ಸಭೆಯವ್ರಿಗೂ ವ್ಯತ್ಯಾಸನೇ ಕಾಣ್ತಾ ಇಲ್ಲ. ಧರ್ಮಗುರುಗಳಿಗೂ ರಾಜಕೀಯ ಅಧಿಕಾರಿಗಳಿಗೂ ವ್ಯತ್ಯಾಸನೇ ಕಾಣ್ತಾ ಇಲ್ಲ. ಅಲ್ಲೂ ಭ್ರಷ್ಟತೆ ಇದೆ, ಸಭೆಯಲ್ಲೂ ಭ್ರಷ್ಟತೆ ಇದೆ. ಅದಕ್ಕೇ ಇವತ್ತು ಜನಗಳು ಸತ್ಯವನ್ನು ಅಂಗೀಕರಿಸ್ಕೊಳ್ಳಿಕ್ಕೆ ಭಾಳ ಭಯಪಡ್ತಾರೆ. ಕ್ರೈಸ್ತತ್ವ ಒಂದು ಹೀಗಿದೆಯಾ ಅಂತೇಳಿ ಎದುರ್ತಾರೆ. ಯಾಕಂತ ಹೇಳಿದ್ರೆ ಈ 3ನೇ ಸಭೆಯಲ್ಲಿ ಸೈತಾನ ಹಾಗೆ ಮಾಡಿ ಜನಗಳನ್ನು ಮರಳು ಮಾಡ್ತಾ ಇದ್ದಾನೆ. ಅದು ದೇವರು ನಮಗೆ ಸ್ತೋತ್ರ. ಇಂತಹ ಸಂದರ್ಭದಲ್ಲೂ ಸಹ ಸ್ವಾಮಿ ತನ್ನ ಸತ್ಯವನ್ನು ಉಳಿಸಿದ್ದಾನೆ. ಈ ಸತ್ಯ ಅಸತ್ಯಗಳು ಯಾವುದು, ಸಂಪ್ರದಾಯಗಳು ಯಾವುದು ಎಂಬುದಾಗಿ ಸ್ವಲ್ಪ ವಿವೇಚನೆ ಮಾಡುವಾಗ ನಾವು ನೋಡ್ತೇವೆ. ಈ ಪಾಸ್ಟರ್ ಪ್ರಸನ್ನ ಅವರು ಹೇಳೋದು ನೋಡಿ, ಕಾನ್ಸ್ಟಂಟೈನ್ ಚಕ್ರವರ್ತಿ ಕಾಲದ ಅವಧಿಯಿಂದ ಕ್ರಿಸ್ತ ಶಕ 538ರಿಂದ ಶುರುವಾದದ್ದು ಆತನ ಆಡಳಿತ. ಆತನ ಏನು ಮಾಡೋದಂದರೆ ಧಾರ್ಮಿಕ ಮತ್ತು ರಾಜಕೀಯ ಅಧಿಕಾರಿಗಳನ್ನು ಉಪಯೋಗಿಸಿ ಸಭೆಯಲ್ಲಿ ಏನು ಮಾಡ್ದ, ಈ ಸಂಪ್ರದಾಯಗಳನ್ನು ತಂದುಬಿಟ್ಟ. ಸಂಪ್ರದಾಯಗಳು ಯಾವುದು? ಮೊದಲಿಂದಾಗಿ ನೋಡ್ತೇವೆ, ಸೇಲ್ ಆಫ್ ಇಂಟೆಲಿಜೆನ್ಸ್ ಅಂತೇಳಿ. ನಿಮ್ಮ ಪಾಪ ಪರಿಹಾರ ಆಗಬೇಕಾದ್ರೆ ಹಣ ಕೊಟ್ಟರೆ ನಿಮ್ಮ ಪಾಪ ಪರಿಹಾರ ಮಾಡ್ತೀವಿ. ಜನಗಳಿಗೆ ಭಾಳ ಸುಲಭ ಆಯಿತು, ನಮ್ಮ ಪಾಪ ಪರಿಹಾರ ಆಗಿದ್ಮೇಲೆ ಹಣ ಕೊಡ್ತೀವಿ ಅಂತೇಳಿ. ಇಂಗ್ಲೀಷ್ ಹೇಳ್ತಾರೆ, ಇಫ್ ದ ಆಫರಿಂಗ್ ರಿಂಗ್ಸ್ ದ ಸೋಲ್ ಸ್ಪ್ರಿಂಗ್ಸ್ ಅಂತ ಹೇಳಿಬಿಟ್ರು. ನಿಮ್ಮ ಆತ್ಮಗಳು ಮೇಲೆ ಕೇಸ್ಬಿಡ್ತೀವಿ ಯಾವಾಗ ನಿಮ್ಮ ಕಾಣಿಕೆಯಲ್ಲಿ ಸುರಿತಾರೆ ನಮ್ಮ ಖಜಾನೆ. ಆ ಪ್ರಯುಕ್ತವಾಗಿ ಶ್ರೀಮಂತರೆಲ್ಲ ತಂದು ಖಜಾನೆಯಲ್ಲಿ ಹಣ ಸುರಿತಾಯಿದ್ರು, ಅವ್ರ ಆತ್ಮಗಳು ಹೇರುತ್ತೆ ಎಂಬುದಾಗಿ ಜನ ಮರಳು. ಅದು ಮೊದಲನೇ ಸುಳ್ಳು. ಆದಿಯಲ್ಲೇ ಸೈತಾನ ಸುಳ್ಳು ಹೇಳ್ದ. ಏನಂತ? ಹೇಗೂ ನೀವು ಸಾಯಲ್ಲ ಅಂತ ಹೇಳಿದ್ನಲ್ಲ, ಆ ಸುಳ್ಳನ್ನು ನೀವು ಹೀಗೆ ತಾನು ಹೇಳಿದ್ರಲ್ಲ. 3 ಧರ್ಮದಲ್ಲಿ ಈ ಒಂದು ಸುಳ್ಳು ಪ್ರಚಾರ ಆಗಿದೆ. ಸತ್ವರ ಆತ್ಮ ನಿರಂತರವಾಗಿರುತ್ತೆ. ಅದನ್ನೇ
ಹೋರಾಟ ಪುಸ್ತಕದಲ್ಲಿ ಪುಟ 588ರಲ್ಲಿ ನಮ್ಮ ದೇವ ಸೇವಕಿಯಾದಂಥ ಹೆಲನ್ ವೈಟ್ ಅವರು ಹೇಳ್ತಾರೆ, 2 ಮಹಾ ಸುಳ್ಳಿಂದ ಇಡೀ ಲೋಕವನ್ನೇ ಸೈತಾನ ಮರಳು ಮಾಡ್ತಾನೆ. ಒಂದೇನಂತ ಹೇಳಿದ್ರೆ ಸತ್ತವರ ಆತ್ಮ ನಿರಂತರವಾಗಿರುತ್ತೆ, ಇಮ್ಮಾರ್ಟಲಿಟಿ ಆಫ್ ದ ಸೋಲ್. ಇದನ್ನು ಈ ಸಭೆಯಲ್ಲಿ ನಾವು ಪ್ರಬಲವಾಗಿ ಕಾಣ್ತೇವೆ. ಎಲ್ಲ ಒಂದು ಕಡೆ ಸಂಪ್ರದಾಯವು ತುಂಬ ಮುಖ್ಯತ್ವವನ್ನು ಪಡೆದಿದೆ. ಅದು ಇನ್ನೂ ನಾವು ಅದರಿಂದ ಹೊರ ಬರಲಿಕ್ಕಾಗಲಿಲ್ಲ. ಮುಂದುವರಿಸಿ. ಸೊ ನಾನು ಹೀಗೆ ಹೇಳಿದಾಗಲೇ ಪಾಪ ಪರಿಹಾರಕ್ಕೋಸ್ಕರ ಹಣ ಕೊಟ್ಟರೆ ಪಾಪ ಪರಿಹಾರ ಆಗೋದಂತ ಹೇಳೋದು. ಇವತ್ತು ಜನ ಯಾಕೆ ಬೇರೆ ಬೇರೆ ಧಾರ್ಮಿಕ ಸ್ಥಳಕ್ಕೆ ಹೋಗಿ ಹಣ ಕೊಡ್ತಾರೆ, ಅವ್ರ ಪಾಪ ಪರಿಹಾರ ಆಗುತ್ತೆ ಅಂತೇಳಿ. ಈ ತತ್ವವನ್ನು ನಮ್ಮ ಕ್ರೈಸ್ತ ಧರ್ಮದಲ್ಲೂ ತಂದುಬಿಟ್ಟಿದೆ. ಜನ ಹಾಗೆ ಮಾಡಿ ಪಾಪ ಹಣ ಕೊಟ್ಟರೆ ಪಾಪ ಪರಿಹಾರ ಆಗುತ್ತೆ, ಏನೇ ಪಾಪ ಮಾಡ್ಬೋದು, ನಾವು ಹೋಗಿ ಆ ಪಾಪ ಹರಕೆ ಮಾಡ್ಕೊಬಿಟ್ರೆ ಅವ್ರು ಕ್ಷಮಿಸ್ಬಿಡ್ತಾರೆ ಅಂತ ತಿಳ್ಕೊಂಡು ಪಾಪವನ್ನು ಭಾಳ ಲಘುವಾಗಿ ತಗೊಂಡಿದ್ದಾರೆ. ದೇವ್ರ ವಾಕ್ಯ ಹೇಳುತ್ತೆ, ಪಾಪದ ಸಂಬಳ ಮರಣ. ಯಾವ ಮರಣ? 2ನೇ ಮರಣ. ಇವತ್ತು ಜನಗಳಿಗೆ ಆ 2ನೇ ಮರಣದ ಹರವೇ ಇಲ್ಲ. ಈ ಲೋಕನೇ ಶಾಶ್ವತ, ಇಲ್ಲೇ ಸ್ವರ್ಗ, ನಾವಿಲ್ಲೇ ಆನಂದಿಸೋಣ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಮಗೆ ಮತ್ತೊಂದು ಲೋಕ ಇದೆ, ಸ್ವಾಮಿ ನಮಗಾಗಿ ಸಿದ್ಧ ಮಾಡ್ತಿದ್ದಾನೆ, ಅಲ್ಲಿಗೆ ಹೋಗಬೇಕಾದ್ರೆ ಪರಿಶುದ್ಧರಾಗಿರ್ಬೇಕಂತ ಆ ಭಾವನೆನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಲೋಕದ ಜನರಿಗೂ ಸಭೆಯ ಜನರಿಗೂ ವ್ಯತ್ಯಾಸನೇ ಕಾಣ್ತಾ ಇಲ್ಲ. ಅವ್ರು ಹೇಗೆ ಹುಂಡು ಕುಡಿದು ಮಜಾ ಮಾಡ್ತಾರೆ, ಹಾಗೆ ನಾವು ಡ್ರಿಂಕ್ ಡೈನ್ ಆ್ಯಂಡ್ ಡ್ಯಾನ್ಸ್ ನಮ್ಮ ಸಭೆಯಲ್ಲೂ ಮಾಡ್ತಾಯಿದ್ವಿ. ವ್ಯತ್ಯಾಸನೇ ಕಾಣ್ತಾ ಇಲ್ಲ. ಇಂತಹ ಗೊಂದಲಗಳನ್ನು ತಂದು ಸಭೆಯನ್ನು ಅವನೇನು ಮಾಡ್ತಿದ್ದಾನೆ, ಸೈತನ್ನ ನಾಶ ಮಾಡ್ತಿದ್ದಾನೆ. ಏನಾಗ್ತದೆ 3ನೇ ಇದರಲ್ಲಿ ಅಂದರೆ, ಸಭೆಯ ಪಾವಿತ್ರತೆ ಮಲಿನವಾಗ್ತಾ ಇದೆ. ಮೊದಲನೇ ಸಭೆಯಲ್ಲಿರ್ತಕ್ಕಂಥ ಪರಿಶುದ್ಧತೆ ಸ್ವಲ್ಪ ಹೋಗಿ ಈಗ ಕಪ್ಪಾಗ್ತಾ ಇದೆ. ಕಪ್ಪು ಅಂದ್ರೆ ಒಂಥರ ಆ ಬಿಳಿನ ಕವರ್ ಮಾಡ್ದಂಗಾಯ್ತು. ತದ್ವಿರುದ್ಧವಾದ ಈಗ ಸಂಪ್ರದಾಯ ಮೇಲಿದೆ, ಸತ್ಯ ಕೆಳಗಾಗಿದೆ. ಅದಾಯ್ತಲ್ಲ. ದಾನಿಯಲ್ನ ತಗೊಳ್ಳಿ. ದಾನಿಯಲ ಅನ್ಯ ಸ್ಥಳದಲ್ಲಿದ್ದರೂ ಸಹ ಸತ್ಯವನ್ನು ಬಿಡಲಿಲ್ಲ ಅವನು. ಹಾಗೆ ಅವ್ರ ದೇಶ ಮಾಡ್ತಾರೆ, ಇವ್ರ ದೇಶ ಮಾಡ್ತಾರೆ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಅದು ಕ್ರೈಸ್ತಿಯ ದೇಶ ಎಂಬುದಾಗಿ ನಾವು ಹೋಲಿಸಬಾರ್ದು. ಅಮೆರಿಕದವ್ರು ಮಾಡ್ತಾರೆ, ನಾವು ಮಾಡಬೇಕಾಗಿಲ್ಲ. ನಿಮ್ಮ ಸಂಪ್ರದಾಯ, ನಿಮ್ಮ ಸಂಸ್ಕೃತಿಗಳಿರಲಿ, ಸಂಸ್ಕೃತಿಗೆ ಸಂಪ್ರದಾಯವನ್ನು ಸೇರಿಸಬೇಡಿ. ವಂಡರ್ಫುಲ್. ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡೋಣ. ದೇವರು ತಾನೇ ನಮ್ಮ ಈ ಕಾರ್ಯಕ್ರಮವನ್ನು ಆಶೀರ್ವದಿಸಿ. ದೇವರು ನಿಮ್ಮನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ.